ಸರ್ ಸರ್ ನಮ್ಮಣ್ಣ ಕುಡ್ದ ಅಂತ ಇಲ್ಲಿ ಕರ್ಕೊಂಬಂದ್ರಂತೆ. ಎಲ್ಲಿ ಸರ್ ಅವನು? ಯಾರ್ರೀ ಅದು? ಶರ್ಟ್ ಬಿಚ್ಬಿಟ್ಟು ಕುಡಿಸಿದಾರಲ್ಲ ನನ್ನ ಮಗನ. ನನ್ ಕೊಲೆ ಮಾಡತ್ತ, ಕಳ್ತನ ಮಾಡತ್ತ, ಏನ್ ಮಾಡ್ದ ಸರ್ ಅವನು? ಅವನ್ ಮಾನ ನಾವ್ಯಾಕ್ರಿ ತೆಗಿಯೋಣ? ಹುಡುಗರು ಕುಡ್ದ್ಬಿಟ್ಟು ಅವ್ರ ಮಾನನ ಅವರೇ ತಕ್ಕೋತಾರೆ. ಅವನೇ ನಿಮ್ಗೆ ಕರ್ಕೊಂಡ್ಬಂದಿದ್ದು. ಅದ್ ಯಾರೋ ಅವನ್ ತಮ್ಮ ಅಂತೆ. ಸ್ಟೇಷನ್ನ KGF ತರ ತಗ ಅಂತ ಉರಿಸ್ತಾನಂತೆ. ಯಾರೋ ಅವನು? ಸೂರ್ಯಾಜಿ ಗ್ರೇಟ್ ಸೂರ್ಯ. ಇಲ್ಲೇ ನೋಡಿ, ಸ್ಟ್ರಾಂಗೆಸ್ಟ್ ಪ್ರಭಾವ. ತಮ್ಮ ರೌಡಿ, ಅಣ್ಣ ಕುಡ್ಕ. ಸರಿಯಾಗಿದೆ. ನಿಮಗ್ ಜನ್ಮ ಕೊಟ್ಟವ್ರಿಗೆ, ನಿಮಗ್ ಬುದ್ಧಿ ಕಲಿಸ್ತವ್ರಿಗೆ ದೊಡ್ಡ ಸಲ್ಯೂಟ್. ಅವನು ನನ್ನ ಅಣ್ಣ ಅಂತ ಕರ್ಕೊಂಡ್ಬಂದ್ರು ಅವನು. ಮತ್ತೆ ರಾಮ ಲಕ್ಷ್ಮಣ ನೋಡಿ ನೀವು, ಅವನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ನಿಮ್ಮ ಅಣ್ಣ ಅಂತ. ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ತೀರಿಸ್ಕೋಬೇಕು. ನಾನ್ ಪೊಲೀಸು ರೌಡಿ ಅಲ್ಲ ನಿನ್ನಾಗೆ ಸೇಡ್ನ ಸಾಧಿಸೋದಕ್ಕೆ. ಹೊಡೆದು ರೋಡಲ್ಲಿ ಗಲಾಟೆ ಮಾಡ್ತಿದ್ದ, ಅದಕ್ಕೆ ಎತ್ತಾಕೊಂಡ್ ಬಂದಿದ್ದೀನಿ. ಮೊದ್ಲೇ ನಿಮ್ಮ ಅಣ್ಣ ಅಂತ ಗೊತ್ತಾಗಿದ್ದಿದ್ರೆ ಶರ್ಟ್ ಅಲ್ಲ ಪ್ಯಾಂಟ್ನು ಬಿಚ್ಚಿ ಕೂರಿಸ್ತಾ ಇದ್ದೆ. ನನ್ ಬಟ್ಟೆ ಬಿಚ್ಚಿಸ್ತೀರಿ ನೀವು ನೋಡಿ. ನನ್ ತಮ್ಮ ಸೂರ್ಯ KG ಹೊಡಿತದೆ. ಎಷ್ಟು KG ಹೊಡಿತದೆ. ಸುಮ್ಮನೆ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋ. ನೋಡಿ ಇವ್ರೆ, ನನ್ನ ಮಗ ಕುಡುಕ ಅಲ್ಲ, ಸಂಸಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದಕ್ಕೆ ಸ್ವಲ್ಪ ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಅಪರಾಧಿಗಳ ಮುಂದೆ ಬಟ್ಟೆ ಬಿಚ್ಚಿ ನಿಲ್ಸೋದು ತಪ್ಪಲ್ವಾ? ತಪ್ಪು ಸರಿಗಳ ಬಗ್ಗೆ ನೀನ್ ನನಗ್ ಪಾಠ ಮಾಡಕ್ ಬರ್ಬೇಡ ಆಯ್ತಾ? ಯಾರಿಗೆ ಯಾರು ಜೀವಿತ ಮಾತಾಡ್ತಾ ಇದ್ಯಾ? ಅವಾಜ ಇದೆ. ನೀನು ಸ್ಟೇಟ್ ಆದ್ರೆ ಸೆಂಟ್ರಲ್ ಯೂನಿಫಾರ್ಮ್ ಆಗ್ತವ್ರೆ ನಮ್ಮಪ್ಪ. ಬೆನ್ನಿಂದ 1000 ಜನ ಕೂರಿಸ್ಕೊಂಡು ಸೇಫ್ ಆಗಿ ಕರ್ಕೊಂಡು ಹೇಳ್ತಾ ಇದ್ದಾರೆ ನಮ್ಮಪ್ಪ. ನೀನು 100 ವರ್ಷಕ್ಕೆ ಎಕ್ಸ್ಪೈರ್ ಆದ್ರೂ ಇವ್ರು 10 ವರ್ಷದ ಎಕ್ಸ್ಪೀರಿಯನ್ಸ್ ಸಂಪಾದನೆ ಮಾಡಕ್ಕಾಗಲ್ಲ ನಿನಗೆ. ನೀನ್ ಬಿಡಪ್ಪ ನೀನು. ಇವ್ರನ್ನ ನೀವು ತಾಯಿತ ಮಾತಾಡಿಸ್ತೀಯಾ? ಮನೆಯನ್ನು ಕೊಟ್ಟು ಮಾತಾಡೋದ? ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ಗೆ ಈಗ ಮರ್ಯಾದೆ ಕೊಡೋದು. ಮೊದ್ಲು ಅದನ್ನು ಇವನ್ ಹೇಳಿ ಸರ್, ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಾ ಇದ್ದೆ. ಅವರು ನೋಡಿ ಸರ್, ನೋಡಿ ಸರ್, ನೀವು ನನ್ನನ್ನ ಲೋಟ್ ಬೇಕಾದ್ರೂ ಕರೀರಿ, ಚೀಂದ್ ಬೇಕಾದ್ರೂ ಕರೀರಿ, ಏನ್ ಬೇಕಾದ್ರೂ ಕರೀರಿ ಸರ್. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಇದೆಲ್ಲ ಕೇಳಿಸ್ಕೋಬೇಕಾದ್ರೆ ಕರಿ ಸರ್, ಏನ್ ಬೇಕಾದ್ರೂ ಕರೀರಿ. ಅಪ್ಪ, ರೋಹಿಣಿ ನನಗೆ ಸುಳ್ಳು ಹೇಳ್ಕೊಟ್ಲಪ್ಪ. ಅವಳು ಸುಳ್ಳು ಹೇಳಿದ್ಲು, ಇನ್ನೊಬ್ಬ ಯಾರೋ ಮೋಸ ಮಾಡ್ದ, ಮತ್ತೊಬ್ಬ ಯಾರೋ ಮರಳು ಮಾಡ್ದ. ಅವ್ರವ್ರ ಯೋಗ್ಯತೆನ ಅವ್ರು ತೋರಿಸ್ತಾ ಇದ್ದಾರೆ ಅಂತ ನೀನು ನಿನ್ ಘನತೆನ ಕಡಿಮೆ ಮಾಡ್ಕೊಳ್ಳೋದು ಯಾವ ಸೀಮೆ ನ್ಯಾಯನಯ? ಕೇಳಿರುವ ಹಿರಿಯರ ಮಾತುಗಳನ್ನ ನೋಣ ತಿಪ್ಪೆ ಮೇಲೂ ಕೂತ್ಕೊಳ್ಳುತ್ತೆ, ತಿನ್ನೋ ಆಹಾರದ ಮೇಲೂ ಕೂತ್ಕೊಳ್ಳುತ್ತೆ. ಯಾರಿಗೆ ಮನಸ್ಸನ್ನ ಹಿಡಿದಲ್ಲಿ ಇಟ್ಕೊಳಕ್ ಬರಲ್ವೋ ಅವರು ಮೃಗಕ್ಕೆ ಸಮಾನ, ಪಶುಗೆ ಸಮಾನ. ಸರ್, ಅಕಸ್ಮಾತ್ ಏನೋ ಹೀಗಾಗ್ಬಿಟ್ಟಿದೆ, ದಯವಿಟ್ಟು ಮಗನ ಕಳಿಸ್ಕೊಡಿ ಸರ್. ಆಗಲ್ಲ, FIR ಆಗ್ತೀನಿ, ಕೋರ್ಟಲ್ಲಿ ಬಿಡಿಸ್ಕೊಳ್ಳಿ. ಅದೆಲ್ಲ ಮಾಡ್ಬೇಡಿ ಸರ್. ನಿಮ್ ದಮ್ಮಯ್ಯ ಏನ್ರಿ ಇದು? ಸರ್, ಕುಡಿದು ಗಲಾಟೆ ಸರ್. ಅವ್ರ ತಂದೆ ಬಂದು ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದಾರೆ. ಸರ್, ನಾನು ರಂಗನಾಥ್ ಅಂತ, ರಿಟೈರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಸರ್. ಈಗ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವನು ನನ್ನ ಮಗ ಮನೋಜ್ ಅಂತ ಸರ್. ಒಂದಿನಕ್ಕೂ ಹೀಗೆಲ್ಲ ಮಾಡ್ದವನಲ್ಲ ಸರ್ ಅವನು. ಏನೋ ಸಂದರ್ಭ ಒಂದು ಸಣ್ಣ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ ಸರ್. ಬೇಡ ಸರ್, ಅಣ್ಣ ತಮ್ಮ ಇಬ್ರು ತುಂಬಾ ಎಗರಾಡ್ತಾರೆ. ಸ್ವಲ್ಪ ದಿನ ಜೈಲಲ್ಲಿ ಇರ್ಲಿ ಬಿಡಿ ಸರ್. ಅಚಾತುರ್ಯ ಆದಾಗ ಅವ್ರ ಬದುಕನ್ನ ಸರ್ವನಾಶ ಮಾಡೋರು ರಾಕ್ಷಸರು ಸರ್. ಸರ್, ನೀವು ಆರಕ್ಷಕರು, ತಪ್ಪಾದರೆ ಅದನ್ನ ತಿದ್ದಿ ಸಮಾಜನ ರಕ್ಷಣೆ ಮಾಡ್ಬೇಕಾದವ್ರು ಸರ್. ಕುಡ್ದಿದ್ ತಪ್ಪೆ. ಹಾಗಾದ್ರೆ ಬಾರ್ ಮುಚ್ಚಿ ಅರುಣ್. ಸರ್, ಏನಾದ್ರು ಅಫೆನ್ಸ್ ಮಾಡಿದಾನಾ? ಡ್ರಿಂಕ್ ಅಂಡ್ ಡ್ರೈವ್, ಕೊಲೆ, ರಾಬರಿ? ಇಲ್ಲ ಸರ್. ಮತ್ತ್ಯಾಕ್ರಿ ಜೈಲು ಕಳ್ಸ ಆಸೆ ನಿಮ್ಗೆ? ಮೆಂಟಲ್ ಸುಮ್ಮನೆ
ಕೊಡ್ರಿ ಶರ್ಟು ಕೊಡ್ರಿ. ಥ್ಯಾಂಕ್ ಯು ಸರ್. ಒಪ್ಪಾರು ಕರ್ಕೊಂಡೋಗಿ. ಬ್ರೋ ನೀವೇನ್ ಬ್ರೋ ಪೊಲೀಸ್ ಆಫೀಸರ್ ಮೇಲೆ ಕೂಗಾಡ್ತಾ ಇದ್ದೀರಾ? ಇನ್ನೆದ್ರಿ ಮಾಡ್ಬೇಕು? ನಮ್ಮಪ್ಪನ ಏಕ್ ವರ್ಷದಲ್ಲಿ ಮಾತಾಡ್ತಾನೆ, ಹುಡುಗಿ ಅಲ್ವಾ ನನಗೆ? ಅಣ್ಣ ಮೇವಾಡ್ ಐಸ್ ಕ್ರೀಮು, ತಮ್ಮ ಕೋನ್. ಏನ್ರಿ ನೀವು? ಅವ್ನ್ ಮನೋದನ್ ಬಿಡ್ಸಕ್ ಬಂದ್ರೆ ನೀವೇ ಒಳ್ಳೆ ದೊಡ್ಡ ತೆಂಗಿ ಅಂತ ಆಡ್ತಾ ಇದೀರಾ ನೀವು. ಬ್ರೋ ಇಲ್ರಿ ಸುಮ್ಮನೆ ರೀ, ನಿನ್ನೆ ಆಗಿದ್ದಲ್ಲ. ಮೀನಮ್ಮಗೆ ಇಲ್ಲೊಬ್ರು ಸಾಹೇಬ್ರು ಪರಿಚಯ ಇದಾರೆ, ಅವ್ರ ನಂಬರ್ ಏನಾದ್ರು ಸಿಕ್ಕರೆ ಇವನ ಆರಾಮಾಗಿ ಬಿಡಿಸ್ಬೋದು. ಕೇಳಿ ನೋಡ್ತೀನಿ. ಬ್ರೋ ಅಲ್ಲಿ ನೋಡಿ ಬ್ರೋ. ಅಪ್ಪ ನಡಿಯಪ್ಪ ಮನೆಗೆ ಹೋಗೋಣ. ಬ್ರೋ ಸಾರಿ ಬ್ರೋ, ಅವ್ರ ಕೈಲಿ ಸಾರಿ ಹೇಳ್ಸಕ್ಕೆ ಆಗ್ಲಿಲ್ಲ. ಮೊಂಡ್ರು ಜಾದಾ ಮಾಡ್ರು ಬ್ರೋ. ಬ್ರೋ ನನಗೆ ಯಾವ ಸಾರಿನೂ ಬೇಡ, ದಯವಿಟ್ಟು ನೀವು ಮನೆಗೆ ಹೋಗಿ. ನೆಕ್ಸ್ಟ್ ಟೈಮ್ ಹೇಳಿಸ್ತೀನಿ. ಅಯ್ಯೋ ನೀವು ಮನೆಗೆ ಹೋಗಿ ಬ್ರೋ. ಬ್ರೋ ಅತ್ತಾಗಡಿ. ಏನೋ ಯಾವ ಬ್ರ್ಯಾಂಡ್ ಕುಡ್ದಿದ್ಯೋ ನೀನು? ಇನ್ನು ವಾಸನೆ ಬರ್ತಾ ಇದೆಯೋ? ಜಿನ್ಗೆ ಕಜಿನ್ ಬ್ರದರ್ ಆಗೋಗಿದ್ಯಾ ನೀನು? ಅತ್ತಾಗಡಿ ಅತ್ತ. ಸೂರ್ಯ ಅಲ್ತ ನೋಡಿ, ಕಾರಲ್ಲಿ ಎಸಿ ಇದೆಯೇನೋ? ಅಲ್ಲಿ ಎಸಿನೇ ಇರ್ಲಿಲ್ಲ ಕಣ. ಬರುತ್ತೆ ಬಾ ಮಲ್ಗೆ. ಟಿಕ್ಕಿಲ್ ಕೂತ್ಕೋದ್ಯಾ? ಇಲ್ಲ ತುಂಬಾ ಉಪಕಾರವಾಯ್ತಪ್ಪ. ಮನೆ ಬಂತು ಬಾ. ಅಲ್ಲ ಕಣ, ಮನೇನು ಪೊಲೀಸ್ ಸ್ಟೇಷನ್ ತರನೇ ಕಾಣ್ತಾ ಇದೆಯಲ್ಲೋ? ಅದಂಗೆ ಅಪ್ನೆ. ರೇ ಸೂರ್ಯ, ಅಲ್ಲಿ ಕಳ್ಳರು, ಮೋಸಗಾರರು, ಸುಳ್ರು, ಕೊಲೆಗಾರರು. ಇಲ್ಲಿ ಕೊಲೆಗಾರಿಲ್ಲ ಅಷ್ಟೇ, ಮೋಸಗಾರರು ಇದಾರ. ಯಾರು ಅದು? ನನ್ ಹೆಂಡತಿಗಿಂತ ಬೇಕೇನೋ? ನನಗೆ ಸುಳ್ಳು ಹೇಳ್ಬಿಟ್ಲು ಅವಳು. ಈ ಆಕ್ಸರ್ ಬ್ಲೇಡ್ ತರ ಆಸ್ಕರ್ ಬ್ಲೇಡ್ ಕಂಡ್ಲ ನೀನು. ಹೇಳಿದ್ದನ್ನೇ ಏನೋ ಅವಾರ್ಡ್ ಏನಾದ್ರು ಕೊಡಂಗಿದ್ರೆ ಅದು ನಿನಗೆ ಕೊಡ್ಬೇಕು ನೋಡು. ಮತ್ತೊಮ್ಮೆ ನಾವು ನಮ್ಮ ಮನೆಗೆ ಬಲಗಾಲಿಟ್ಟು ಒಳಗೆ ಬರಬೇಕಾಗಿ ನಮಗೆ ನಾವೇ ವಿನಂತಿಸಿಕೊಳ್ಳುತ್ತಿದ್ದೇವೆ. ಬಿಡಪ್ಪ ಬಿಡ, ಕುಳ್ಕೊಂಡ್ಕೊಂಡ್ಬಿಟ್ಟಿದ್ದೀರಾ? ಬಿಡಲೇ ಅಮ್ಮ. ರೀ ಅವ್ರಿಗೆ ಹೇಳ್ರಿ, ಅವ್ರಿಗೆ ಅತ್ತೆ ಮನೇಲಿ ಇಲ್ಲ ಅಂತ. ಹುಡ್ಕಾಡೋದು ಅವನಿಗೆ ಗೊತ್ತಾಗಲ್ವಾ? ಆಯ್ತು ಇರು. ಥ್ಯಾಂಕ್ಸ್. ಸಕ್ಕರೆ ಮನೇಲಿ ಇಲ್ಲ ಕಣ. ಲಾನಲ್ಲಿರ್ಬೇಕು ಅಮ್ಮ. ಸಕ್ಕರೆ ಇಲ್ಲ ಅಷ್ಟೇ. ಅಯ್ಯೋ, ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡೋರು ಯಾರೂ ಇಲ್ವಾ ನನಗೆ? ನನ್ನ ಹೆಂಡತಿ ಬೇರೆ ನನಗೆ ಸುಳ್ಳು ಹೇಳ್ಬಿಟ್ಲು. ಅಪ್ಪ ಪರಮಾತ್ಮ, ಇದನ್ನ ಕೇಳಕ್ ಆಗ್ತಿಲ್ಲ ಕಣೋ ನನ್ನ ಕೈಲಿ. ಗಂಡ ಹೆಂಡತಿನ ದೂರ ಮಾಡಿ ತಾನು ದೂರ ಹೋಗಿ ಕೂತಿಯಾಳ ಈ ಶಾಂತಿ. ನಾಯಿ ಬಾಲ ಯಾವತ್ತಿಗೂ ಡೊಂಕು ಅಂತ ಕೇಳಿದ್ದೆ, ಆದ್ರೆ ನಮ್ಮನೇಲಿ ನಾಯಿನೇ ಡೊಂಕು, ತಾನೂ ನೆಟ್ಗಿಲ್ಲ. ಮಗನ್ನಾದ್ರೂ ನೆಟ್ಟಿಗೆ ಬೆಳೆಸ್ತಾಳ? ಅದೂ ಇಲ್ಲ. ಹೋಗಪ್ಪ ಸೂರ್ಯ, ಅವನ ಒಳಗೆ ಕರ್ಕೊಂಡೋಗಿ ಮಲಗಿಸ್. ಸ್ವಲ್ಪ ಇಳಿದಿ ಕರ್ಕೊಂಡೋಗಿ ಮಲಗಿಸ್. ಅಪ್ಪನೇ ಬಾ. ಸೂರ್ಯ ಇಲ್ಬೇಡ, ಒಬ್ಬ ಬಾತ್ರೂಮ್ ಇದೆ ಅಲ್ಲಿ ಒಳಗು ಅಂತ. 2 ವಿಷಯ ಇಲ್ಲ. ಅದ ಹೇಳು. ಲೇ, ನೀನು ಹೇಳಿದ್ದು ನಿಜ ಕಣೋ. ಕುಡಿದ್ರೆ ಒಂಥರ ಸುಖ ಇದೆ, ನೋವನ್ನೆಲ್ಲ ಮರ್ತು ಹೋಗ್ಬೋದು. 2ನೇ ವಿಷಯ ಇಲ್ಲ. ಆ ಸೊಲ್ಬಿಡು ಸುರಸುಂದ್ರನ್ನೇ. ನನ್ನ ಹೆಂಡತಿ ಸುಳ್ಳು ಹೇಳ್ಬಿಟ್ಟು ನಾನ್ ಕಲ್ತಾರ ನೋಡ್ಬಿಡ್ತೀನಿ. ಬರ ಮಲ್ಕೊಂಡು ಸೈಲೆಂಟ್ ಆಗಿ ಹೇಳಿದ್ದನ್ನೇ ಹೇಳ್ಕೊಂಡು ಸಾವಸತಿ. ಸರಿ ಬಿಡ ಬಿಡ ಬಿಡಲೇ. ನಂಗೆ ಸುಳ್ಳು ಹೇಳ್ಬಾರ್ದಾಗಿತ್ತು ರೋಹಿಣಿ. ಅಯ್ಯೋ, ಭೂಮಿಗೆ ಬಂದ ಭಗವಂತ ಮಲ್ಕೊಳಕ್ ಬರ್ತಾನೆ. ನೀನ್ ಫಸ್ಟು ಎಲ್ಲ ಸರಿ ಹೋದ್ ಮಲ್ಕೊ. ಮಲ್ಕೊಳ. ನನಗೆ ಸುಳ್ಳು ಹೇಳ್ಬಿಟ್ಲು ಕೊಡು. ನನ್ನ ಹೆಂಡತಿ ನನಗೆ ಸುಳ್ಳು ಹೇಳ್ಬಿಟ್ಲು. ನೀನು ಹೇಳಿದ್ದು ನಿಜ ಕಣ. ಕುಡಿಯೋದ್ರಿಂದ ಮನ್ಸಲ್ಲಿರೋ ನೋವೆಲ್ಲ ಆಚೆ ಬರುತ್ತೆ. ರೋಹಿಣಿ, ಈ ಬಿಸ್ನೆಸ್ ಮ್ಯಾನ್ಗೆ ಸುಳ್ಳು ಹೇಳ್ಬಿಟ್ಟಲ್ಲ ರೋಹಿಣಿ. 5 ಡಿಗ್ರಿ ಮೋಸ ಮಾಡಿ ಸುಳ್ಳು. ನೋಡಿದ್ಯಾ ತಾಯಿ, ಈ ಮನೆ ಪರಿಸ್ಥಿತಿ ಎಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು. ನಂದನು ವನದ ಹಾಗಿದ್ದಿ ಮನೆ, ಕಾಡು ಮೃಗಗಳಿರೋ ಕಾರಣ ತರ ಆಗೋಯ್ತು. ಹಿಂಗೆ ಸಾಂತ್ವನ ಹೇಳ್ಬೋದೇ ಹೊರತು ಬುದ್ಧಿ ಹೇಳೋಷ್ಟು ಶಕ್ತಿ ನಂಗಿಲ್ಲ ಮಾವ. ಆದ್ರೆ ಒಂದ್ ಮಾತಂತೂ ಹೇಳ್ತೀನಿ ಮಾವ, ಶರದ್ ಋತುನಲ್ಲಿ ಮೈ ತುಂಬಾ ಹೊತ್ಕೊಂಡಿರೋ ಎಲೆಗಳನ್ನ ಮರ ಕಳ್ಕೊಳ್ಳುತ್ತೆ, ಬೋರ್ಡ್ ಆಗುತ್ತೆ. ಆದ್ರೆ ವಸಂತ ಋತುನಲ್ಲಿ ಮತ್ತೆ ಚಿಗುರುತ್ತೆ, ಮತ್ತೆ ಹೊಸ ಎಲೆಗಳು, ಮತ್ತದೇ ಹೊಡು, ಮತ್ತದೇ ಸೊಬಗು, ಮತ್ತದೇ ಹೊಳಪು. ಒಳ್ಳೇದ್ರು ಹಿಂದೆ ಕೆಟ್ಟದ್ ಹೇಗಿರುತ್ತೋ ಅದೇ ರೀತಿ ಕೆಟ್ಟದ್ರು ನಂತರ ಒಳ್ಳೇದಾಗೇ ಆಗುತ್ತೆ ಮಾವ. ಅಲ್ಲೇ ಹೋಗಿಲೆ ಹಾಡ್ದಂಗ್ ಇತ್ತು ಕಣ ನಿನ್ನ ಮಾತು. ಅಪ್ಪ ಸೂಪರ್ ಅವೇನಪ್ಪ.
ಕತ್ಲಾದ್ಮೇಲೆ ಬೆಳಕು, ಅಮಾವಾಸ್ಯೆ ಆದ್ಮೇಲೆ ಪೂರ್ಣಿಮಾ ಅಥವಾ ಪೌರ್ಣಮಿ, ಎಲ್ಲ ಒಳ್ಳೇದಾಗತ್ತೆ ಬಿಡು. ಈ ಸರಿ ತುಂಬಾ ಮುಂದುವರೆದು ಬಿಟ್ಟಿದೆ ಸೂರ್ಯ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪ, ನನ್ನ ಹತ್ರ ಒಂದು ಐಡಿಯಾ ಇದೆ. ಊರಿಂದ ಅಜ್ಜಿನ ಕರ್ಕೊಂಬರೋದ? ಆಂಜನೇಯಂತರ ಎದೆ ಬಗ್ದು ತೋರಿಸೋ ಅವಶ್ಯಕತೆನೇ ಇಲ್ಲ. ಇಷ್ಟೇ ಸಾಕ್ಷಿ, ನೀನು ಹಾರ್ಟ್ ಅಲ್ಲಿ ಹಾರ್ಟ್ ಆಗಿ ಹೋಗಿದ್ಯಾ ಅನ್ನೋದಕ್ಕೆ ಮನ್ಸಲ್ಲಿ ಇದ್ದಿದ್ದೆ ಹೇಳ್ಬಿಟ್ಯಾ? ಹೆಂಗೆ ಸ್ಮಾರ್ದಪ್ಪ? ಮನುಷ್ಯ ಸೋತಾಗ್ಲೇ ಮಗು ಆಗೋಕ್ ಬಯಸೋದು, ತಾಯಿ ಮಡಲನ್ನ ನೆನೆಸ್ಕೊಳ್ಳೋದು. ಈ ಸಾರಿ ನಾನು ಅಮ್ಮನ ಮುಖ ನೋಡಿಲ್ಲ, ನೀವು ಯಾರು ನನ್ನ ಮುಖ ನೋಡಲ್ಲ. ಅಪ್ಪ ಹೇಳ್ತಾ ಇದ್ದೀನಿ, ಏನೋ ಮಾತಾಡಬೇಡ ನೀನು. ನಡಿಯಪ್ಪ, ನಡಿ, ಇವಾಗ್ಲೇ ಹೋಗೋಣ, ಅಜ್ಜಿನ ಕರ್ಕೊಂಬರೋಣ. ನೀನ್ ಬೇಡ, ಇಲ್ಲೇ ಇರಪ್ಪ. ಅಲ್ಲಿ ಯಾರು ಕಣ್ಣು ತಿಕ್ಕಿಲ್ಲ, ಇಲ್ಲಿ ಉಳಿದವನ್ನ ನೋಡ್ಕೊ. ನಾನು ಹೋಗಿ ಬರ್ತೀನಿ. ಬಸ್ ಸ್ಟ್ಯಾಂಡ್ ಆದ್ರೂ ಬಿಟ್ಟು ಬರ್ತೀನಿ. ಬೇಡ ಅನ್ನಲ್ಲಪ್ಪ, ನಾನು ಹೋಗ್ತೀನಿ. ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ನೀನು ಇಲ್ಲೇ ಇದ್ದು ನೋಡ್ಕೊ, ಹುಷಾರ್ ಕಣ್ಣು. ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂತ ಆ ರೋಹಿಣಿ ಹಿಂದೆ ಪತ್ತೆ ದಾರಿ ಕೆಲ್ಸಕ್ಕೆ ಬಿದ್ವಿ. ಒಂದ್ ಮನೆ ಉದ್ಧಾರ ಮಾಡೋ ನೆಪದಲ್ಲಿ ಇಬ್ರು ಜೀವನನೇ ಹಾಳು ಮಾಡ್ಬಿಟ್ವಿ. ಸದಾ ನನ್ಗೋಸ್ಕರ ಮೆಡಿತಿದ್ ಮಾವನ್ ಮನ್ಸ್ಗೆ ನೋವು ಮಾಡ್ಬಿಟ್ವಿ. ಯಾವ ತಾಯಿ ಇಂತ ತಪ್ಪು ನನ್ ಕೈ ಮಾಡಿಸ್ದೆ? ಯಾವ ಪಾಪ ಸುತ್ಕೊಳ್ಳುತ್ತೋ ಏನೋ. ಮನೆಗೆ ಮೊದ್ಲು ಬಂದಿರೋ ಸೊಸೆ ಅಂತ ಮಾತ್ಗೂ ಹೇಳ್ತಿದ್ರು ಮಾವ. ಹಿರಿ ಸೊಸೆಯಾಗಿ ನನ್ನ ಮನೇಲಿ ನಡ್ಕೊಂಡಿದ್ ರೀತಿ ನಮ್ಮಿಂದಾದ್ ಪಚೀತಿ ಸರಿನಾ ತಾಯಿ? ಇದರಿಂದ ನಮ್ಗೆ ಮುಂದೆ ಎಂತ ಅಪಾಯ ಕಾದಿದೆಯೋ ಏನೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ತಾಯಿ. ಒಂದ್ ತಪ್ಪುನ ನೀನ್ ನಮ್ ಕೈಲಿ ಮಾಡಿಸ್ಬಾರ್ದಾಗಿತ್ತು. ಯಾಕ ಮಾಡ್ತಾ ಇದೀಯಾ? ನನ್ನಿಂದ ಮನೇಲಿ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಅರ್ಚಕ್ರೆ. ಒಂದ್ ಸಂಸಾರನೇ ಬೀದಿಗೆ ಬರೋ ಹಾಗಾಗೋಗಿದೆ. ತಿಳಿದೇನೋ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ದಾರಿ ಹುಡುಕ್ತಾ ಇದ್ದೀನಿ. ನಂಬಿ ಬಂದವರನ್ನ ಈ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲಮ್ಮ. ನಿಮ್ಮ ಮನೆಯಲ್ಲಿ ಅದೇನಾಗಿದೆ ಗೊತ್ತಿಲ್ಲ, ಆದ್ರೆ ತಣ್ಣೀರ್ ಸ್ನಾನ ಮಾಡಿ ದೇವರಿಗೆ ಉರುಳಿ ಸೇವೆ ಮಾಡಿ ಭಕ್ತಿಯಿಂದ ಬೇಡ್ಕೊಳಮ್ಮ. ಖಂಡಿತವಾಗಿ ಆಗ್ತಾ ಇರೋ ಎಲ್ಲ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಆಯ್ತು ಅರ್ಚಕ್ರೆ, ಹೀಗೆ ಇವತ್ತೇ ಆ ಸೇವೆನ ಮಾಡ್ತೀನಿ. ಅಲ್ಲಿ ಎಡಗಡೆ ಸ್ನಾನದ ವ್ಯವಸ್ಥೆ ಇದೆ. ನಿನ್ ಜೊತೆ ಯಾರಾದ್ರೂ ಇದಾರಮ್ಮ? ಈ ತಾಯಿನೇ ನನ್ ಜೊತೆಲಿ ನೋಡ್ಕೋಬೇಕು. ಸದ್ಯಕ್ಕೆ ಯಾರು ಇಲ್ಲ ಅರ್ಚಕ್ರೆ. ಇಷ್ಟು ನಂಬಿಕೆ ಇದ್ರೆ ಸಾಕು, ಖಂಡಿತವಾಗಿ ಆ ತಾಯಿ ನಿನ್ ಜೊತೆ ಇರ್ತಾಳಮ್ಮ. ನಡಿಲಿ ತಾಯಿ. ನೀನೇ ಎಲ್ಲ, ನಿನ್ನಿಂದನೇ ಎಲ್ಲ. ನನ್ ಜೊತೆ ಇದ್ ಕಾಪಾಡಮ್ಮ ತಾಯಿ. ನನ್ನ ಮಗನೇ, ಕಾರು, ಹೆಂಡತಿಗೆ ನೆಕ್ಲೆಸ್, ದೇವ್ರುಂಡಿಗೆ ಸಾವಿರ ದುಡ್ಡು ಹಾಕ್ತಿಯ, ತಗೊಂಡಿರೋ ಗಿಫ್ಟಿಗೆ ಬಡ್ಡಿ ಕೊಟ್ಟವ್ರೆ ತಪ್ಪಿಸ್ಕೊಡಂತೆ. ನನ್ನ ಮಗನೇ, ಇನ್ನಷ್ಟು ಬಡ ನಾನು ಇನ್ನೊಂದೇ ನೋಡಕ್ ಬರ್ತಾ ಇದ್ದೆ. ಓ, ಎಲ್ಲಿ ದೇವಸ್ಥಾನದಲ್ಲ? ನಾನೇನ್ ಮಾಡ್ತೇನೆ ನನ್ನ ಮಗನೇ. ಹಸ್ರು ಬಡ್ಡಿ ಸಮೇತ ಬೇಕತ್ತೇನು? ಏಯ್, ನಾವು ವಿಚಾರಿಸ್ಕೊಂಡ ಏ ಕ್ಯಾ ಸೀನ್. ದಸರಾದಲ್ಲಿ ಸೈಡ್ ಶೋ ಇದ್ದಂಗೆ ಇವೆಲ್ಲ ನಮ್ಗೆ ಆಫರ್. ಏ ಮಂಜ, ಐತೆ ಕೊನೋ ನಿನಗೆ ಮಾಂಜ. ಬಿಲ ಅಂತ ಒದ್ದಾಡಿ ನನ್ನ ಬಿಲ್ದ ಹತ್ರ ಬಂದು ಕುತ್ಕೋತೀಯ. ನೋಡ್ತಾ ಇರ, ಈ ವಿಡಿಯೋನ ನಾನ್ ಲಿಂಕ್ ಮಾಡಿದ್ರೆ ಚೆನ್ನಾಗಿರಲ್ಲ. ಶಿಷ್ಯನ ಕೈಯಲ್ಲಿ ಮಾಡ್ಸೋಣ. ಶಿಷ್ಯ, ನಿನ್ಗೊಂದು ವಿಡಿಯೋ ಪ್ರಸಾರ ಮಾಡಿದ್ದೀನಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಪ್ರಸಾರ ಆಗ್ಬೇಕು. ಹಾಗೆ ಮಾಡೋ. ಆಯ್ತಣ್ಣ ವಸೂಲಿ. ಅಣ್ಣ ಲೆಕ್ಕಾಚಾರ ಮಾಡಿದ್ದೀನಿ ಅಣ್ಣ, ಇನ್ನೂ 1 ಲಕ್ಷ ಕೊಡ್ಬೇಕು ಅಣ್ಣ. ಇವನು ಏನೋ ನಿಂದು ಅಣ್ಣ, ಸಂಜೆ ಮನೆ ಹತ್ರ ಬಂದು ಕೊಡ್ತೀನಿ ಅಣ್ಣ. ನನ್ನ ಮಗನೇ, ಸಂಜೆ ಬಂದು ಕೊಡ್ಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತೇನೆ. ನಡಿ ಕಚ್ಚೋದು ನನ್ನ ಮನೆ. ಬಿಡ, ಏಯ್, ಗಾಡಿ ತೆಗಿರ. ಅಮ್ಮ ತಾಯಿ, ನನ್ನೊಬ್ಬನೇ ಕಾಪಾಡಮ್ಮ. ಹೇಳು ಶಿಷ್ಯ. ಹಲೋ ಸುಬ್ಬಣ್ಣ, ಯಾವ್ದೋ ದೇವರ ಫೋಟೋ ಕಳ್ಸಿದ್ಯಲ್ಲಣ್ಣ? ದೇವರ ತಿಂಡ್ರು ಎಲ್ಲ ಯಾವಾಗ ಶುರು ಮಾಡ್ಕೊಂಡೆ? ದೇವ್ರ ಫೋಟೋನ? ವಿಡಿಯೋ ಅಲ್ವಾ ಕಳಿಸಿದ್ದು? ಸರಿ ನಾ ಮಾಡ್ತೇನೆ. ನಾನು ಕಳಿಸಿರೋ ವಿಡಿಯೋದ ಬೇರೆ, ಇಲ್ಲಿರೋದ ಬೇರೆ. ಅದಕ್ಕೆ ಯಾಕೋ ಅಡ್ವರ್ಟ್ ಆಗ್ತೈತೆ. ದೇವ್ರ ಸಖತ್ ಪವರ್ಫುಲ್ ಅನ್ಸುತ್ತೆ. ಮೊದ್ಲಿಂದ ಎಸ್ಕೇಪ್ ಹೋಗ್ಬೇಕು. ನಿನ್ನೆ ನಮ್ ಬಂದಿದ್ದೇನೆ. ಮುರ್ದ್ ಬೀಳ್ತಿರೋ ಸಂಸಾರನ ನೀವೇ ಸರಿ ಮಾಡ್ಬೇಕು. ಲವ್ವರ್ನ ಫ್ರೆಂಡ್ ತರ ಟ್ರೀಟ್ ಮಾಡೋದಕ್ಕೆ ನನಗೆ ಬರುತ್ತೆ, ಆದ್ರೆ ಲವ್ ಮಾಡ್ತಾರ ಹುಡುಗಿ ಜೊತೆ ಫ್ರೆಂಡ್ ತರ ಅಲ್ಲಿ ನಾಟಕ ಮಾಡೋದಕ್ಕೆ ನನಗೆ ಬರಲ್ಲ. ನಾನು ಬೈಕ್ನ ಟರ್ನ್ ಮಾಡ್ಕೊಂಡು ನಿನ್ನ ಹತ್ರ ಬಂದು ನಿಲ್ತೀನಿ. ನೀನು ನನ್ನ ಗಾಡಿ ಹತ್ತಿದ್ರೆ ನನ್ನ ಪ್ರೀತಿನ ಒಪ್ಕೊಂಡಾಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.